ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡಿ ಹೋಗಿದ್ದಾರೆ. ದರ್ಶನದ ಸಂದರ್ಭದಲ್ಲಿ ಮೂಕಾಂಬಿಕೆಗೆ ಬೆಳ್ಳಿಯ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ. ವಿಜಯ್ ಸಮರ್ಪಿಸಿದ ಬೆಳ್ಳಿಯ ಖಡ್ಗ ಯಾವ ರೀತಿಯಾಗಿದೆ ಎಂಬುದನ್ನು ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಇದೀಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ವಿಜಯ್ ಸಮರ್ಪಿಸಿದ ಬೆಳ್ಳಿಯ ಖಡ್ಗ. ಎಂಜಿಆರ್ ಅವರು ಇದೇ ರೀತಿಯ ಖಡ್ಗವನ್ನು ಸಮರ್ಪಣೆ ಮಾಡಿದ್ರು, ಆದರೆ ಅದು ಚಿನ್ನದ ಖಡ್ಗವಾಗಿತ್ತು ಮತ್ತು ಈಗಲೂ ಪ್ರತಿ ಉತ್ಸವದ ಸಂದರ್ಭದಲ್ಲಿ ಅಥವಾ ವಿಶೇಷವಾದ ದಿನದ ಸಂದರ್ಭದಲ್ಲಿ ಮೂಕಾಂಬಿಕೆಯ ಬಳಿಯಲ್ಲಿ ಈ ಖಡ್ಗವನ್ನು ಇಡಲಾಗುತ್ತೆ. ಇದೀಗ ವಿಜಯ್ ಅವರು ಚಿನ್ನದ ಅಂದರೆ ಬೆಳ್ಳಿಯ ಓರೆಯನ್ನು ಒಳಗೊಂಡಂತಹ ಖಡ್ಗವನ್ನು ಸಮರ್ಪಣೆ ಮಾಡಿದ್ದಾರೆ. ಸುಮಾರು 1.5 kg ತೂಕ ಇದೆ ಅನ್ನೋದು ಸದ್ಯದ ಮಾಹಿತಿ. ಸುಮಾರು 2 ಫೀಟ್ ಉದ್ದದಷ್ಟು ಈಗ ಅಂದಾಜು ನಾವು ಭಾವಿಸಬಹುದು. ಈ ಕತ್ತಿಯನ್ನ ಮೂಕಾಂಬಿಕೆಗೆ ಪೂಜೆಗೆ ಆಗುವಾಗ ಅವಳ ಬಳಿ ಇಡಿ ಎಂಬ ಮಾಹಿತಿಯನ್ನ ಅಥವಾ ನಿವೇದನೆಯನ್ನ ಅರ್ಚಕರ ಬಳಿ ಈಗ ವಿಜಯ್ ಅವರು ಮಾಡಿದ್ದಾರೆ. ಇದು ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ 2 ಸಂಕಲ್ಪಗಾಗಿ ಈ ಖಡ್ಗವನ್ನ ಸಮರ್ಪಣೆ ಮಾಡಲಾಗುತ್ತೆ. ಒಂದು ವಿಜಯದ ಸಂಕೇತ, ಮತ್ತೊಂದು ಶತ್ರು ಸಂಹಾರದ ಸಂಕೇತವಾಗಿ ಈ ಖಡ್ಗವನ್ನ ಸಮರ್ಪಣೆ ಮಾಡಲಾಗುತ್ತೆ. ರಾಜಕೀಯ ಕಾರಣಕ್ಕಾಗಿ, ರಾಜಕೀಯ ಉದ್ದೇಶಕ್ಕಾಗಿ, ರಾಜಕೀಯ ಜಯಗಾಗಿ ಅಂದು ಎಂಜಿಆರ್ ಅವರು ಇದೇ ಮಾದರಿಯ ಖಡ್ಗವನ್ನ ಸಮರ್ಪಣೆ ಮಾಡಿದ್ರು. ಇದೀಗ ವಿಜಯ್ ಅವರು ಕೂಡ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷವನ್ನ ಕಟ್ಟಿ ಪ್ರಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅದರ ಒಂದು ಖುಷಿಗಾಗಿ ಈ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ. ಒಂದರ್ಥದಲ್ಲಿ ತಾನು ಮುಖ್ಯಮಂತ್ರಿ ಆದರೆ ಎಂಜಿಆರ್ ರೀತಿಯೇ ಮೂಕಾಂಬಿಕೆಗೆ ಈ ಖಡ್ಗವನ್ನ ಸಮರ್ಪಣೆ ಮಾಡ್ತೀನಿ ಎಂಬ ಸಂಕಲ್ಪವನ್ನು ಹೊತ್ತಿದ್ರು ಅನ್ನೋದು ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಹಾಗಾಗಿ ಆ ಸಂಕಲ್ಪವನ್ನು ಈಡೇರಿಸೋಕೆ ವಿಜಯ್ ಅವರು ಮೂಕಾಂಬಿಕೆಯ ಸನ್ನಿಧಿಗೆ ಬಂದು ಈ ಖಡ್ಗವನ್ನ ಕೊಟ್ಟಿದ್ದಾರೆ ಮತ್ತು ಪ್ರತಿ ವಿಶೇಷ ದಿನದ ಸಂದರ್ಭದಲ್ಲಿ ಈ ಖಡ್ಗವನ್ನ ದೇವಿಯ ಬಳಿ ಇಡಿ ಎಂಬ ನಿವೇದನೆಯನ್ನು ಕೂಡ ಮಾಡಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಮುಖ್ಯಮಂತ್ರಿ ವಿಜಯ್ ಸಮರ್ಪಿಸಿದ ಬೆಳ್ಳಿಯ ಖಡ್ಗವನ್ನ ನೋಡ್ತಾ ಇದ್ದೀರಿ. ಹಾಗಾಗಿ ಇದೊಂದು ವಿಜಯದ ಸಂಕೇತವಾಗಿ ಅಥವಾ ಶತ್ರು ಸಂಹಾರದ ಸಂಕೇತವಾಗಿ ವಿಜಯ್ ಕೊಲ್ಲೂರಿನ ಮೂಕಾಂಬಿಕೆಗೆ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕೊಲ್ಲೂರು. ಆಯ್ತಾಯ್ತಾ ಒಳಗೆ ನೀವು ಬೇಡ ಅಲ್ಲದೆ ನಾವು ಒಳಗೆ ಚಾಕು ಕೊಡ್ಬೇಕಾಗಿಲ್ಲ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡಿ ಹೋಗಿದ್ದಾರೆ. ದರ್ಶನದ ಸಂದರ್ಭದಲ್ಲಿ ಮೂಕಾಂಬಿಕೆಗೆ ಬೆಳ್ಳಿಯ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ. ವಿಜಯ್ ಸಮರ್ಪಿಸಿದ ಬೆಳ್ಳಿಯ ಖಡ್ಗ ಯಾವ ರೀತಿಯಾಗಿದೆ ಎಂಬುದನ್ನು ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಇದೀಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ವಿಜಯ್ ಸಮರ್ಪಿಸಿದ ಬೆಳ್ಳಿಯ ಖಡ್ಗ. ಎಂಜಿಆರ್ ಅವರು ಇದೇ ರೀತಿಯ ಖಡ್ಗವನ್ನ ಸಮರ್ಪಣೆ ಮಾಡಿದ್ರು, ಆದರೆ ಅದು ಚಿನ್ನದ ಖಡ್ಗವಾಗಿತ್ತು ಮತ್ತು ಈಗಲೂ ಪ್ರತಿ ಉತ್ಸವದ ಸಂದರ್ಭದಲ್ಲಿ ಅಥವಾ ವಿಶೇಷವಾದ ದಿನದ ಸಂದರ್ಭದಲ್ಲಿ ಮೂಕಾಂಬಿಕೆಯ ಬಳಿಯಲ್ಲಿ ಈ ಖಡ್ಗವನ್ನ ಇಡಲಾಗುತ್ತೆ. ಇದೀಗ ವಿಜಯ್ ಅವರು ಚಿನ್ನದ ಅಂದರೆ ಬೆಳ್ಳಿಯ ಓರೆಯನ್ನು ಒಳಗೊಂಡಂತಹ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ. ಸುಮಾರು 1.5 kg ತೂಕ ಇದೆ ಅನ್ನೋದು ಸದ್ಯದ ಮಾಹಿತಿ. ಸುಮಾರು 2 ಫೀಟ್ ಉದ್ದದಷ್ಟು ಈಗ ಅಂದಾಜು ನಾವು ಭಾವಿಸಬಹುದು. ಈ ಕತ್ತಿಯನ್ನ ಮೂಕಾಂಬಿಕೆಗೆ ಪೂಜೆಗೆ ಆಗುವಾಗ ಅವಳ ಬಳಿ ಇಡಿ ಎಂಬ ಮಾಹಿತಿಯನ್ನ ಅಥವಾ ನಿವೇದನೆಯನ್ನ ಅರ್ಚಕರ ಬಳಿ ಈಗ ವಿಜಯ್ ಅವರು ಮಾಡಿದ್ದಾರೆ. ಇದು ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ 2 ಸಂಕಲ್ಪಗಾಗಿ ಈ ಖಡ್ಗವನ್ನ ಸಮರ್ಪಣೆ ಮಾಡಲಾಗುತ್ತೆ. ಒಂದು ವಿಜಯದ ಸಂಕೇತ, ಮತ್ತೊಂದು ಶತ್ರು ಸಂಹಾರದ ಸಂಕೇತವಾಗಿ ಈ ಖಡ್ಗವನ್ನ ಸಮರ್ಪಣೆ ಮಾಡಲಾಗುತ್ತೆ. ರಾಜಕೀಯ ಕಾರಣಕ್ಕಾಗಿ, ರಾಜಕೀಯ ಉದ್ದೇಶಕ್ಕಾಗಿ, ರಾಜಕೀಯ ಜಯಗಾಗಿ ಅಂದು ಎಂಜಿಆರ್ ಅವರು ಇದೇ ಮಾದರಿಯ ಖಡ್ಗವನ್ನ ಸಮರ್ಪಣೆ ಮಾಡಿದ್ರು. ಇದೀಗ ವಿಜಯ್ ಅವರು ಕೂಡ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷವನ್ನ ಕಟ್ಟಿ ಪ್ರಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅದರ ಒಂದು ಖುಷಿಗಾಗಿ ಈ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ. ಒಂದರ್ಥದಲ್ಲಿ ತಾನು ಮುಖ್ಯಮಂತ್ರಿ ಆದರೆ ಎಂಜಿಆರ್ ರೀತಿಯೇ ಮೂಕಾಂಬಿಕೆಗೆ ಈ ಖಡ್ಗವನ್ನ ಸಮರ್ಪಣೆ ಮಾಡ್ತೀನಿ ಎಂಬ ಸಂಕಲ್ಪವನ್ನು ಹೊತ್ತಿದ್ರು ಅನ್ನೋದು ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಹಾಗಾಗಿ ಆ ಸಂಕಲ್ಪವನ್ನು ಈಡೇರಿಸೋಕೆ ವಿಜಯ್ ಅವರು ಮೂಕಾಂಬಿಕೆಯ ಸನ್ನಿಧಿಗೆ ಬಂದು ಈ ಖಡ್ಗವನ್ನ ಕೊಟ್ಟಿದ್ದಾರೆ ಮತ್ತು ಪ್ರತಿ ವಿಶೇಷ ದಿನದ ಸಂದರ್ಭದಲ್ಲಿ ಈ ಖಡ್ಗವನ್ನ ದೇವಿಯ ಬಳಿ ಇಡಿ ಎಂಬ ನಿವೇದನೆಯನ್ನು ಕೂಡ ಮಾಡಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಮುಖ್ಯಮಂತ್ರಿ ವಿಜಯ್ ಸಮರ್ಪಿಸಿದ ಬೆಳ್ಳಿಯ ಖಡ್ಗವನ್ನ ನೋಡ್ತಾ ಇದ್ದೀರಿ. ಹಾಗಾಗಿ ಇದೊಂದು ವಿಜಯದ ಸಂಕೇತವಾಗಿ ಅಥವಾ ಶತ್ರು ಸಂಹಾರದ ಸಂಕೇತವಾಗಿ ವಿಜಯ್ ಕೊಲ್ಲೂರಿನ ಮೂಕಾಂಬಿಕೆಗೆ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕೊಲ್ಲೂರು.
ಅಶೋಕ್ ಹತ್ರ ಮೈಕ್ ಬಂದು ಆಯ್ತಾಯ್ತಾ ಒಳಗೆ ನೀವು ಬೇಡ ಅಲ್ಲದೆ ನಾವು ಒಳಗೆ ಚಾಕು ಬೇಕಾದ್ರೂ ಇಲ್ಲ ಚಾಕು ಒಳ್ಳೆಯದಿಲ್ಲ